ಹಾದಿಯ ನ್ಯೂಸ್ಗೆ ಸ್ವಾಗತ. ನಾನು ನಂದಿತಾ. ಚನ್ನಗಿರಿ ಪುರಸಭೆಯನ್ನು ಮಾದರಿ ಪುರಸಭೆಯನ್ನಾಗಿ ಮಾಡುವ ಉದ್ದೇಶದಿಂದ ಬಜೆಟ್ ಆಯವ್ಯಯದ ಸಭೆಯನ್ನು ಕರೆಯಲಾಗಿದ್ದು, ಸಂಘ ಸಂಸ್ಥೆಗಳ ಸಾರ್ವಜನಿಕರು ಪಟ್ಟಣದ ಅಭಿವೃದ್ಧಿಗೆ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಬೇಕು ಎಂದು ಹೊನ್ನಳ್ಳಿ ಉಪವಿಭಾಗಾಧಿಕಾರಿ ಎಚ್.ಬಿ. ಚೆನ್ನಪ್ಪ ಹೇಳಿದರು. ಶನಿವಾರ ಪಟ್ಟಣದ ಪುರಸಭೆ ಆವರಣದಲ್ಲಿ ಆಯೋಜಿಸಿದ್ದ 2025-26ನೇ ಸಾಲಿನ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪುರಸಭೆಯ ಮುಖ್ಯಾಧಿಕಾರಿಗಳು ಮಂಜುನಾಥ್ ಮಾತನಾಡಿ, ಸಾರ್ವಜನಿಕರು ರಸ್ತೆ ಬದಿಗಳಲ್ಲಿ ಫ್ಲೆಕ್ಸ್ಗಳನ್ನು ಹಾಕುವುದಕ್ಕೆ ಕಡ್ಡಾಯವಾಗಿ ಪುರಸಭೆ ವತಿಯಿಂದ ಅನುಮತಿಯನ್ನು ಪಡೆದುಕೊಳ್ಳಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿಗಳು, ಅಧಿಕಾರಿಗಳು ಹಾಜರಿದ್ದರು. ವರದಿ ಸತೀಶ್ ಎಂಪವರ್, ಚನ್ನಗಿರಿಯಿಂದ. ಎಲ್ಲರೂ ಕೂಡ ಬಂದಿದ್ದಕ್ಕೆ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ, ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳನ್ನು ನೀಡಿದಲ್ಲಿ ನಾವು ಅವುಗಳನ್ನು ಸಾಧ್ಯವಾದಷ್ಟು ಅಳವಡಿಸಿಕೊಂಡು ಪಟ್ಟಣದ ಅಭಿವೃದ್ಧಿಗೆ ಎಲ್ಲರೂ ಸೇರಿ ಶ್ರಮಿಸೋಣ ಅಂತ ನಾನು ಕೇಳ್ಕೊಳ್ತೇನೆ. ನಾವು ಪುರಸಭೆ 2026-27ನೇ ಸಾಲಿನ ಆಯವ್ಯಯ ಮಂಡನೆಗೆ ಒಂದು ನೀಲನಕ್ಷೆ ಹಾಕೊಂಡಿದ್ದೀವಿ. ಅದು ಏನಪ್ಪ ಅಂದರೆ ಮುಖ್ಯಾಂಶಗಳಲ್ಲಿದ್ದು, ಪಟ್ಟಣದ ವ್ಯಾಪ್ತಿಯಲ್ಲಿ ಉದ್ಯಾನವನ ಅಭಿವೃದ್ಧಿ ಮಾಡಲು ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಬರುವ ಆದಾಯದ ರೀತಿಯಲ್ಲಿ ಅವಶ್ಯಕತೆ ಇರುವ ಕಡೆ ಸರ್ಕಾರಿ ಸ್ಮಶಾನಗಳನ್ನು ಅಭಿವೃದ್ಧಿಪಡಿಸಬಹುದು. ಪಟ್ಟಣದ ವ್ಯಾಪ್ತಿಯಲ್ಲಿ ಮುಖ್ಯ ಮತ್ತು ಉಪ ರಸ್ತೆಗಳ ಬದಿಯಲ್ಲಿ ಅರಣ್ಯ ಇಲಾಖೆಯ ಸಹಯೋಗದೊಂದಿಗೆ ಸಸಿಗಳನ್ನು ನೆಟ್ಟು ಸಂರಕ್ಷಣೆ ಮಾಡುವುದು. ಪಟ್ಟಣದ ವ್ಯಾಪ್ತಿಯಲ್ಲಿನ ಪ್ರಮುಖ ವೃತ್ತ ಪಾರ್ಕ್ಗಳಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ಸಿಮೆಂಟ್ ಬೆಂಚ್ಗಳ ಅಳವಡಿಕೆ. ಅವಶ್ಯಕತೆ ಇರುವ ಬಡಾವಣೆಗಳಲ್ಲಿ ರಸ್ತೆ, ಚರಂಡಿ ನಿರ್ಮಾಣ ಮಾಡುವುದು. ಅವಶ್ಯಕತೆ ಇರುವ ಬಡಾವಣೆಗಳಲ್ಲಿ ವಿದ್ಯುತ್ ಕಂಬಗಳನ್ನು ಮತ್ತು ಬೀದಿ ದೀಪಗಳನ್ನು ಅಳವಡಿಸುವುದು. ಘನತ್ಯಾಜ್ಯ ವಸ್ತು ನಿರ್ವಹಣೆಯ ಜಮೀನಿನ ಅಭಿವೃದ್ಧಿ. ಕಚೇರಿಯ ಆರೋಗ್ಯ ಶಾಖೆಗೆ ದೈನಂದಿನ ಕಸ ವಿಲೇವಾರಿಗೆ ಬೇಕಾಗಿರುವ ವಾಹನಗಳ ಖರೀದಿ. ಪುರಸಭೆಯ ಕಚೇರಿಯ ಮುಂಭಾಗದ ರಸ್ತೆಗೆ ಫುಟ್ಪಾತ್ ನಿರ್ಮಾಣ. ಪಟ್ಟಣದಲ್ಲಿನ ಬೀದಿ ಬದಿ ವ್ಯಾಪಾರ ಮಾಡುವವರಿಗೆ ಸುಸಜ್ಜಿತ ವ್ಯಾಪಾರ ಸ್ಥಳ ನಿಗದಿಪಡಿಸಿ ಅಭಿವೃದ್ಧಿಪಡಿಸುವುದು ಮತ್ತು ಮೂಲಭೂತ ಸೌಕರ್ಯ ಒದಗಿಸುವುದು. ಪಟ್ಟಣದ ಎಲ್ಲ ಸಮಾಜದ ಜನರ ಅನುಕೂಲಕ್ಕಾಗಿ ಮುಖ್ಯ ವಾಹನ ಖರೀದಿಸುವುದು. ಪಟ್ಟಣದ ಪ್ರಮುಖ ಸ್ಥಳಗಳಲ್ಲಿ ಫುಡ್ ಕೋರ್ಟ್ ನಿರ್ಮಾಣ ಮಾಡುವುದು. ವಸತಿ ರಹಿತರಿಗೆ ವಸತಿ ನಿರ್ಮಾಣ. ವಾಜಪೇಯಿ ಮತ್ತು ಅಂಬೇಡ್ಕರ್ ವಸತಿ ಯೋಜನೆಯಲ್ಲಿ ಕಡೆಯಿಂದ ನಮ್ಮದು ಹಳ್ಳಿದು ಎರಡು ಕೂಡ ಮೇಂಟೆನೆನ್ಸ್ ನಡೀತಾ ಇದೆ. ಅದನ್ನು ಮುಂದಿನ ದಿನಗಳಲ್ಲಿ ಅವರು ರೂರಲ್ಲರಿಗೆ ಕೂಡ ಒಂದು ಪ್ರಸ್ತಾಪ ಇದೆ ಮೇಂಟೈನ್ ಮಾಡಲಿಕ್ಕೆ. ಅಂದರೆ ಎಲ್ಲ ರೀತಿ ನೀಟಾಗಿ ಮೇಂಟೈನ್ ಮಾಡಲಿಕ್ಕೆ ಒಂದು ಎಸ್ಟಿಮೇಟ್ ಮಾಡಿ, ಈಗ ಇಬ್ಬರ ನಡುವೆ ಇರೋಕ್ಕಿಂತ ಒಬ್ಬರ ನಡುವೆ ಕೊಡೋದು ಚೆನ್ನಾಗಿ ಅಂತ ನಾವು ಒಂದು ತೀರ್ಮಾನಕ್ಕೆ ಬಂದಿದ್ದೀವಿ. ಈಗ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಆಮೇಲೆ ಅಮೃತನಲ್ಲೂ ಕೂಡ ಎಲ್ಲ ಹೊಸದಾಗಿ 3 ಟ್ಯಾಂಕ್ಗಳು ಕನ್ಸ್ಟ್ರಕ್ಷನ್ ನಡೀತೈತೆ. ಆಮೇಲೆ ಎಲ್ಲ ಪೈಪ್ಲೈನು ಮಾಡ್ತಾಯಿದ್ದೀವಿ. ಅದೆಲ್ಲ ಕಂಪ್ಲೀಟ್ ಆದರೆ ನಮಗೆ ಕುಡಿಯೋ ನೀರಿನ ಸಮಸ್ಯೆ ಆದಷ್ಟು ಕಡಿಮೆ ಆಗುತ್ತೆ. ಆಮೇಲೆ ಬೀದಿ ದೀಪದ್ದು ನಮಗೆ ಇಂಪಾರ್ಟೆಂಟ್ ಏನಂದರೆ, ಈಗ ಅದನ್ನು ನಾವು ಸರ್ಕಾರದಿಂದ CCMS ಅಂತ ಮಾಡಿ ಅದನ್ನು ಈಗೇನು ನಮ್ಮದು ವಿದ್ಯುತ್ ಶಕ್ತಿ ಬಿಲ್ ಬರ್ತಾಯಿತ್ತು ಅದರಾಗೆ ಅರ್ಧಕ್ಕರ್ಧ 60% ಅಷ್ಟು 40% ಕಡಿಮೆ ಆಗುತ್ತೆ. ಈ 100 ರೂಪಾಯಿ ಬರೋದು 60 ರೂಪಾಯಿ ಬಿಲ್ ಬರೋ ರೀತಿ ನಮಗೆ ಎಲ್ಲ ರೀತಿ ಎಲ್ಲ LED ಅಳವಡಿಸಿದ್ದಾರೆ. ಅದೆಲ್ಲ ಕಂಪ್ಲೀಷನ್ ಆದರೆ ನಮಗೆ ಅದು ವಿದ್ಯುತ್ ಉಳಿತಾಯ ಆಗುತ್ತೆ. ಆಮೇಲೆ ಕಂಪ್ಲೇಂಟ್ ನಮಗೆ ಬೀದಿ ದೀಪದ ಸಾಲ್ವ್ ಆಗುತ್ತೆ. ಆಮೇಲೆ ಅಡಿಷ್ನಲ್ ನಮಗೆ ಇನ್ನೂ ಎಷ್ಟು ಒಂದು 25% ನಾವು ಕೇಳಿದ್ದೀವಿ ಎಕ್ಸ್ಟ್ರಾ. ಅದು ಅನುಮೋದನೆ ಆಗಿ ಬಂತು ಅಂದರೆ ಅದನ್ನು ನಾವು ಮಾಡಿಸಿದರೆ ನಮಗೆ ಬೀದಿ ದೀಪದ ಸಮಸ್ಯೆ ಆಲ್ಮೋಸ್ಟ್ ಅಲ್ಲಿ ಸಾಲ್ವ್ ಆಗುತ್ತೆ. ಅವೆಲ್ಲ ಈಗ 15 ಫೈನಾನ್ಸಲ್ಲಿ ಮಾಡ್ತಾಯಿದ್ದೀವಿ ಸರ್. ಆದರೆ ಚೆನ್ನಾಗಿ ಕಂಡ್ರೆ ಬೇರೆಯವ್ರಿಗೆ ಒಂದು ಇಂಪ್ರೆಷನ್ ಚೆನ್ನಾಗಿರ್ತದೆ. ಹಂಗಾಗಿ ಈಗ ನಾವು ಮೇನ್ ರೋಡೇ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಎಲ್ಲ ಒಂದು ನೀಟಾಗಿ ಕ್ಲೀನ್ ಮಾಡಿಸ್ತಿದ್ದೀವಿ. ನೆಕ್ಸ್ಟ್ ಮಳೆಗಾಲದ ಗಿಡದ ನಡುವೆ ಹಾಕ್ಸೋ ವ್ಯವಸ್ಥೆನ ಮಾಡ್ತೀವಿ ಸರ್. ಅದೇ ಪಟ್ಟಣ ಆಮೇಲೆ ಇನ್ನೊಂದು ಫ್ಲೆಕ್ಸ್ ಏನು ಮಾಡ್ತಿದ್ದಾರೆ, ಎಲ್ಲಿ ಬೇಕಲ್ಲಿ ಹಾಕ್ತಿದ್ದಾರೆ. ಅದಕ್ಕೆ ಈಗ ಎಲ್ಲರೂ ಕೂಡ ಕಡ್ಡಾಯವಾಗಿ ನಮ್ಮಿಂದ ಪರ್ಮಿಷನ್ ತಗೊಂಡು ಅವರು ಫ್ಲೆಕ್ಸನ್ನು ಹಾಕಬೇಕು. ಫ್ಲೆಕ್ಸ್ ಹಾಕಬೇಕಾದ್ರೆ ಪರ್ಮಿಷನ್ ನಾವೇನು ಕೊಟ್ಟಿರ್ತೀವಲ್ಲ ಚಲನ್ ನಂಬರನ್ನು ಅದರಲ್ಲಿ ಕಡ್ಡಾಯವಾಗಿ ನಮೂದಿಸಬೇಕು. ಎಷ್ಟು ದಿನ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ ಅನ್ನೋದನ್ನು ಅದರಲ್ಲಿ ನಮೂದಿಸಬೇಕು. ಆಮೇಲೆ ತಾತ್ಕಾಲಿಕ ಫ್ಲೆಕ್ಸ್ಗಳು ಈಗ 2-3 ದಿನ ಇದ್ದಂಗೆ ಹಾಕ್ಬೇಕು. ಇನ್ನೂ 15 ದಿನ ದೂರ ಇದ್ದಂಗೆ ಇಲ್ಲಿ ಅಡ್ವಾನ್ಸಾಗಿ ಹಾಕಿರ್ತಾರೆ, ಹಂಗೆ ಹಾಕಕ್ಕೆ ನಾವು ಪರ್ಮಿಷನ್ ಕೊಡಲ್ಲ. ತಾತ್ಕಾಲಿಕ ಅಂದರೆ ಭಾಳ ಹೈಯೆಸ್ಟ್ ಅಂದರೆ 7 ದಿನ ಮಾತ್ರ.
7 ದಿನದ ಮೇಲೆ ನಾವು ಯಾರಿಗೂ ಪರ್ಮಿಷನ್ ಕೊಡಲ್ಲ. ತಾತ್ಕಾಲಿಕ ಫ್ಲೆಕ್ಸ್ ಯಾವಾಗಲೂ 7 ದಿನದ ಒಳಗೆ ಕೊಡ್ತೀವಿ. ನೀವು ಅದಕ್ಕಿಂತ ಜಾಸ್ತಿ ಬೇಕಂದರೆ ನಾವು ಪ್ರೈವೇಟ್ ಹೋರ್ಡಿಂಗ್ಸ್ ಇದಾವಲ್ಲ ಅವನ್ನ ನಾವು ಅರೇಂಜ್ ಮಾಡಿ ಕೊಟ್ಟಿದ್ದೀವಿ. ಕೆಲವೊಂದು ನಮ್ಮವು, ಕೆಲವರು ಪ್ರೈವೇಟ್ನವರು ನಮ್ಮಿಂದ ಪರ್ಮಿಷನ್ ತಗೊಂಡು ಹೋರ್ಡಿಂಗ್ ಹಾಕ್ಕೊಂಡಾರೆ. ಅಲ್ಲಿ ಬೇಕಾದ್ರೆ ನೀವು ಹಾಕ್ಕೋಬೋದು ಅವ್ರ ಹತ್ರ ಮಾತಾಡ್ಕೊಂಡು. ಬಟ್ ತಾತ್ಕಾಲಿಕ ಹಾಕೋ ಮಾತ್ರ ನಾವು 7 ದಿನ ಮಾತ್ರ ಹೈಯೆಸ್ಟ್ ಕೊಡ್ತೀವಿ ಅಷ್ಟೇ, 7 ದಿನದ ಮೇಲೆ ಕೊಡಲ್ಲ. ಆಮೇಲೆ ನಾವು ಒಂದು 4-5 ಪ್ಲೇಸನ್ನು ನಾವು ಫಿಕ್ಸ್ ಮಾಡ್ತೀವಿ. ಈಗ ಅದು ಯಾವುದ್ಯಾವುದಂದರೆ, ಒಂದು ಬೀರೂರು ಸರ್ಕಲ್, ಎರಡನೇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಈ ಕಡೆ. ಬಟ್ ಅವು ಭಾಳ ಹೈಟ್ ಹಾಕಂಗಿಲ್ಲ, ರಿಸ್ಟ್ರಿಕ್ಟೆಡ್ ಹೈಟ್. ಅದಾದಮೇಲೆ ಇಲ್ಲಿ ನಮ್ಮ ಆಫೀಸ್ ಎದುರುಗಡೆಗೆ ಏನಿದೆಲ್ಲ, ನಮ್ಮ ಆಫೀಸ್ ಮುಂದೆ ಅಲ್ಲ, ಅದ್ರ ಆ ಕಡೆಗೆ, ರೋಡ್ ಆ ಕಡೆಗೆ, ಅಲ್ಲಿ ನಾವು ಪರ್ಮಿಷನ್ ಕೊಡ್ತೀವಿ ಅಲ್ಲಿ ಹಾಕ್ಲಿಕ್ಕೆ. ಅದು ಬಿಟ್ಟರೆ ಕತ್ತೂರು ರೋಡ್ ಹತ್ರ, ಕೊಡ್ತೀವಿ. ಅದು ಬಿಟ್ಟರೆ ಸೀದಾ ಅಲ್ಲಿ ಕೈಮರ ಸರ್ಕಲ್ನಾಗ ಅವ್ರ ಪಂಚಾಯತಿ ಲಿಮಿಟಲ್ಲಿ ಅವರಿಂದ ಪರ್ಮಿಷನ್ ತಗೊಂಡು ಹಾಕ್ಕೋಬೇಕು. ಅದು ನಮ್ಮ ವ್ಯಾಪ್ತಿಗೆ ಬರಲ್ಲ. ಕೈಮರ ಸರ್ಕಲ್ ಅಲ್ಲಿ ಅವರು ತಗೊಂಡು ಹಾಕ್ಕೋಬೇಕು. ಈ ಏರಿಯಾದಲ್ಲಿ ಮಾತ್ರ ಅವರು ಹಾಕಬೇಕು. ನಮ್ಮಿಂದ ಅನುಮತಿ ಯಾವ್ದು ಇರಲ್ಲ ಅದನ್ನು ನಾವು ಮುಲಾಜಿಲ್ಲದೆ ನಾವು ಅದನ್ನು ಫ್ಲೆಕ್ಸನ್ನು ತೆಗಿತೀವಿ. ಹಂಗಾಗಿ ಎಲ್ಲ ಸಂಘ ಸಂಸ್ಥೆಗಳು ಕಡ್ಡಾಯವಾಗಿ ಪುರಸಭೆಯಿಂದ ಅನುಮತಿ ತಗೊಂಡು ಆಗಲಿ ಅಂತಂದು ನಾವು ಈ ಒಂದು ಸಂದರ್ಭದಲ್ಲಿ ಹೇಳ್ತೀವಿ. ಹಾಗೆ ಹಾಕಿದ್ರೆ ಸರ್ ಪರ್ಮಿಷನ್ ಇಲ್ಲ ಹಾಕಿ ನಾವು ತೆರವುಗೊಳಿಸ್ತೀವಿ. ಆ ಏರಿಯಾ ಬಿಟ್ಟು ನಾವು ಹೇಳಿದಂಥ ಜಾಗ ಬಿಟ್ಟು ಬೇರೆ ಕಡೆ ಹಾಕಿದ್ರು ಕೂಡ ನಾವು ತೆರವು ಮಾಡ್ತೀವಿ. ಇದು ಸ್ವಲ್ಪ ವ್ಯಾಪಕವಾಗಿ ಸುದ್ದಿ ಮಾಡ್ತೀವಿ.